ಐ ಥಿಂಕ್ ಅದು ಎಲ್ಲರೂ ಜೀವನ ಎವ್ರಿ ಆರ್ಟಿಸ್ಟ್ ಲೈಫಲ್ಲಿ ಅದೊಂದು ಬರೋದೆ. ನೀವು ಎಷ್ಟು ಸ್ಟ್ರಾಂಗ್ ಆಗಿರಿ. ಇವಾಗ ನಂದು ನೋಡಿದ್ರೆ ನನ್ನ ಫ್ಯಾಮಿಲಿಗೆ ಸಿನಿಮಾದ ಗೊತ್ತಿಲ್ಲ, ಅವ್ರಿಗೇನೂ ಗೊತ್ತಿಲ್ಲ ಸಿನಿಮಾ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ. ಬಟ್ ಆದರೂ ಆ ಒಂದು ಪುಷ್ ಕೊಟ್ಟರು ನನಗೆ. ಬಟ್ ಸ್ಟಾರ್ಟಿಂಗ್ ನನಗೊಂದು ಸ್ವಲ್ಪ ಕಷ್ಟ ಆಯಿತು. ಯಾಕೆ ಇವಳು ಅಂದರೆ ನಂಗೆ ಸಪೋರ್ಟ್ ಇಲ್ಲ, ಯಾರು ಪರಿಚಯ ಇಲ್ಲ. ಬಟ್ ಥ್ಯಾಂಕ್ಫುಲಿ ಆಫ್ಟರ್ ಪಂಚತಂತ್ರ, ಅದಕ್ಕೆ ನಾನು ಹೇಳೋದು ಯೋಗರಾಜ್ ಭಟ್ ನನ್ನ ಗಾಡ್ ಫಾದರ್ ಥರ ಅಂತ. ಯಾಕೆಂದರೆ ಅವರಿಂದ ನಾನು ಏನು ದೊಡ್ಡ ಸಿನಿಮಾ ಮಾಡಿದ್ದೀನೋ ಅದು ಇಟ್ ಈಸ್ ಬಿಕಾಸ್ ಆಫ್ ಯೋಗರಾಜ್ ಸರ್. ಅಲ್ಲಿವರೆಗೂ ನನಗೆ ಸಿನಿಮಾದ ಯಾರೂ ಪರಿಚಯ ಇರಲಿಲ್ಲ. ಬಂದ್ರೂ ಇವರು ಯಾರು. ಐ ಥಿಂಕ್ ಇದು ಹೇಳಬೇಕು, ವಿನೋದ್ ಸರ್ ಜೊತೆ, ವಿನೋದ್ ಪ್ರಭಾಕರ್ ಅವ್ರ ಜೊತೆ ನಾನು ಪಂಚತಂತ್ರ ಮುಂಚೆ ಒಂದು ಸಿನಿಮಾ ಬಂದಿತ್ತು. ಬಟ್ ಇವಳು ಯಾರು, ಇವಳು ತುಂಬ ಸಣ್ಣ ಇದೆ, ಇವ್ರ ಪೇರ್ ವರ್ಕೌಟೇ ಆಗಲ್ಲ ಅಂತ ನನ್ನ ಕಳಿಸಿದ್ರು. ತುಂಬ ಐ ಥಿಂಕ್ ಐ ಫೆಲ್ಟ್ ರಿಯಲಿ ಬ್ಯಾಡ್ ಆ ದಿನ. ಬಟ್ ನನಗೂ ಅನಿಸ್ತು, ಹೌದು ಅದೇ ಕಟ್ ಮಾಡಿದೆ. ರಾಬರ್ಟ್ ಸಿನಿಮಾದಲ್ಲಿ ನಮ್ಮದೇ ಪೇರ್ ಹಿಟ್ ಆಗಿರೋದು. ಸೊ ಯು ನೆವರ್ ನೋ. ಅದೊಂದು ಇಟ್ಸ್ ಅ ಲೈವ್ ಎಕ್ಸಾಂಪಲ್. ಈ ಸಿನಿಮಾ ಅನ್ನೋದು ಇಸ್ ಲಕ್. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ 100% ನಾನು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ, ರಿಜೆಕ್ಷನ್ ಅಂತೂ ತುಂಬ ನೋಡಿದ್ದೀನಿ. ಬಟ್ ನಾನು ಏನು ಗೊತ್ತಾ, ಜಾಸ್ತಿ ತಲೆ ಕೆಡ್ಸೋಕೆ ಹೋಗಲಿಲ್ಲ. ಐ ಥಿಂಕ್ ಐ ಆಮ್ ಸಮ್ಮನ್ ಅಯ್ಯೋ ಅದಕ್ಕೆ ಡಿಪ್ರೆಷನ್ಗೆ ಹೋಗೋದು ಅದೆಲ್ಲ ಚಾನ್ಸೇ ಇಲ್ಲ. ಆದರೆ ಆಗುತ್ತೆ ಇಲ್ವಾ, ಪರವಾಗಿಲ್ಲ, ಐ ಕ್ಯಾನ್ ಡೂ ಸಮಥಿಂಗ್ ಎಲ್ಸ್. ನನಗೇನು ಕೈಕಾಲಿದೆ, ನಾನು ಏನಾದರೂ ಕೆಲಸ ಮಾಡ್ತೀನಿ, ಎಜುಕೇಷನ್ ಇದೆ, ಇದೇ ಮಾಡಬೇಕಂತ ಇಲ್ಲ. ನನಗೆ ಏನಂದರೆ, ನನಗೆ ಬಂದರೆ ನನ್ನ ಟ್ಯಾಲೆಂಟ್ಗೋಸ್ಕರ ಬರಬೇಕು. ನಾನು ಇವಾಗ ಮಧ್ಯದಲ್ಲಿ ಆ ಟೈಮಲ್ಲಿ ಹೇಳಿದ್ರು, ಮೇಡಮ್ ನನ್ನ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ನೋಡಿ, ಇಲ್ಲ ಮೇಡಮ್ ನೀವು ಪ್ರೊಡ್ಯೂಸ್ ಮಾಡಿ. ಬೇಡ, ಐ ಡು ನಾಟ್ ವಾಂಟ್ ಟು. ನಾನು ಪ್ರೊಡ್ಯೂಸ್, ಓಕೆ ಯಾವಾಗ ಪ್ರೊಡ್ಯೂಸ್ ಮಾಡಬೇಕು ಆವಾಗ ಪ್ರೊಡ್ಯೂಸ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ನನ್ನ ಟ್ಯಾಲೆಂಟ್ ಇದ್ದರೆ, ನಿಮ್ಗೆ ಅನಿಸಿದ್ರೆ ನೀವು ನನಗೆ ಕಾಸ್ಟ್ ಮಾಡಿ, ಇಲ್ಲ ನನಗೆ ಬೇಡ, ನಾನು ಏನಾದರೂ ಕೆಲಸ ಮಾಡ್ತೀನಿ, ಆರಾಮಾಗಿರ್ತೀನಿ, ಪರವಾಗಿಲ್ಲ. ಅದು ಐ ಥಿಂಕ್ ನಮ್ಮ ಬ್ಲಡ್ಡಲ್ಲೇ ಇರೋದು ಅನಿಸುತ್ತೆ ಅದು. ಬಿಕಾಸ್ ನಮ್ಮಮ್ಮ, ನಾವು 3 ಮಕ್ಕಳು ಆ್ಯಕ್ಚುಲಿ. ಸೊ ನಮ್ಮಮ್ಮ ಏನು ಹೇಳೋದಂದರೆ, ನೀನು ಏನಿದ್ರೆ ಆ ಗೇಟ್ ಆಚೆ, ಗೇಟ್ ಒಳಗಡೆ ನೀನು ನನ್ನ ಮಗಳು ಫಸ್ಟು. ಮತ್ತು ಯಾರು ಬಂದರೂ ಇಟ್ ಈಸ್ ಯುವರ್ ಪ್ರೊಫೆಷನ್. ಇವಾಗ ನನ್ನ ಅಕ್ಕ ದುಬೈಯಲ್ಲಿ ಏನು ಕೆಲಸ ಮಾಡ್ತಿದ್ದಾಳೋ, ಇಟ್ ಈಸ್ ಹರ್ ಪ್ರೊಫೆಷನ್. ಅವಳು ದೊಡ್ಡ ಪೋಸ್ಟಲ್ಲಿ ಇದ್ದಾಳೆ. ಅವಳು ಬಂದು ಓನ್ಲಿ ಡಿಫ್ರೆನ್ಸ್ ಏನಂದರೆ, ನನಗೆ ಒಂದು ಸ್ವಲ್ಪ ಪಬ್ಲಿಸಿಟಿ ಇದೆ, ಅವ್ರಿಗಿಲ್ಲ ಅಷ್ಟೇ. ಬಟ್ ಇಟ್ ಈಸ್ ಅ ಪ್ರೊಫೆಷನ್. ಐ ಆಮ್ ಅರ್ನಿಂಗ್ ಥ್ರೂ ದಿಸ್ ಇಸ್ ಮೈ ಫುಡ್ ಅಲ್ವಾ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಸಿನಿಮಾದಲ್ಲಿ ಇದ್ದೀನಿ, ನನಗೆ ಆಗೋದಿಲ್ಲ. ಇವತ್ತಿಗೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಶಾಪಿಂಗ್ ಮಾಡ್ತೀನಿ. ಐ ಎಂಜಾಯ್, ಐ ಹ್ಯಾವ್ ಸ್ಟ್ರೀಟ್ ಫುಡ್, ಅದನ್ನೆಲ್ಲ ಎಂಜಾಯ್ ಮಾಡ್ತೀನಿ. ಅದು ತಲೆಯಲ್ಲಿ ಇಟ್ಬಿಟ್ಟು ಇಲ್ಲ ನಾನಿದು, ಇಟ್ಸ್ ಮೈ ಪ್ರೊಫೆಷನ್ ಅಷ್ಟೇ. ನನ್ನ ಪ್ರೊಫೆಷನ್ನು ನಾನು ನೀಟಾಗಿ ಕೆಲಸ ಮಾಡ್ತೀನಿ. ದಟ್ ನಾನೊಂದು ಬೇರೆಯವ್ರದ್ದು ಕೆಲಸ ಏನೋ ಹಾಗೆ ನನ್ನ ಕೆಲಸ. ಅದನ್ನು ಮತ್ತು ಎನಿಮಿಟಿ ಇಟ್ಕೊಂಡು ಏನು ಮಾಡಬೇಕಂತ ಇಲ್ಲ ಅಲ್ವಾ. ಏನು ಮಾಡ್ತೀರಿ, ಶಾರ್ಟ್ ಲೈಫು, ಯಾಕೆ ಕೋಪ, ಆ್ಯಂಗರು, ಆ್ಯಟಿಟ್ಯೂಡು, ಎನಿಮಿಟಿ, ಆ ಈಗೋ ಬಿಟ್ಬಿಡೋಣ. ನೀವು ಒಂದು ದಿನ ಯಾರ ಬಗ್ಗೆ ಆದರೂ ನೆಗೆಟಿವ್ ಥಿಂಕ್ ಮಾಡದೆ ಒಂದು ದಿನ ಸ್ಪೆಂಡ್ ಮಾಡಿ, ಎಷ್ಟು ಪೀಸ್ಫುಲ್ಲಾಗಿ ಮಲಗ್ತೀರ ಗೊತ್ತಾ. ಅದನ್ನು ನಾನು ಫಾಲೋ ಮಾಡ್ತೀನಿ. ಯಾರು ನೆಗೆಟಿವ್ ಮಾತಾಡೋಕ್ಕೆ ಬಂದ್ರೂ ಓಕೆ, ನನಗೆ ಅನಿಸಿದ್ರೆ ಐ ವಿಲ್ ಟಾಕ್, ನಾಟ್ ದಟ್ ಐ ಡೋಂಟ್ ಟಾಕ್, ಐ ಆಮ್ ಆಲ್ಸೋ ಹ್ಯೂಮನ್. ಬಟ್ ಅದರ್ವೈಸ್ ಐ ಜನರಲಿ ಇದಕ್ಕೆಲ್ಲ ನಾನು ತಲೆ ಹಾಕಲ್ಲ. ನನಗೆ ಐ ಥಿಂಕ್ ನಾನು ಅದೆಲ್ಲ ಯೋಚನೆ ಮಾಡಲಿಲ್ಲ. ಬಟ್ ಐ ಥಿಂಕ್ ನನಗೆ ಲುಕ್ಸ್ ಆರ್ ಅವ್ರಿದೇ ಇಂಡಸ್ಟ್ರಿಯಲ್ಲಿ ಇರಬೇಕು ಅದೆಲ್ಲ ನಾನು ಏನೂ ಇಲ್ಲ ಸಿನಿಮಾ ಇಂಡಸ್ಟ್ರಿ ಅವರೇ ಇರಬೇಕು ಅಂತೆಲ್ಲ ಏನಿಲ್ಲ. ನನ್ನ ಜೊತೆ ಚೆನ್ನಾಗಿರಬೇಕು. ಆ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ಗಿಂತ ಒಂದು ಫ್ರೆಂಡ್ಶಿಪ್ ಅನ್ನೋದು ಬಿಲ್ಡ್ ಆಗಬೇಕು. ಟ್ರಸ್ಟು, ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಐ ಥಿಂಕ್ ಹೆಂಗಾದರೂ ಜೀವನ ಮಾಡ್ಬೋದು. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಫೆಬ್ 23ಗೆ ನಮ್ಮ ಸಿನಿಮಾ ಮಿಸ್ಟರ್ ನಟ್ವರ್ಲಾಲ್ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ, ಆ್ಯಂಡ್ ಕನ್ನಡ ಸಿನಿಮಾ ಬೆಳೆಸಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.